ಮಂಗಳೂರಿನಲ್ಲಿ ಮನೆಯ ಮೇಲೆ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಿಶೇಷದ ಅಡಿ ಸಿಲುಕಿದಂತಹ ತಾಯಿಯ ರಕ್ಷಣೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸತತ 9 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಇದೀಗ ತಾಯಿಯನ್ನ ರಕ್ಷಣೆ ಮಾಡಲಾಗಿದೆ. ಸಾವನ್ನು ಗೆದ್ದು ಬಂದಿದ್ದಾರೆ. ಅವಿಶೇಷದ ಅಡಿ ಸಿಲುಕಿದಂತಹ ಮಗು ಕೂಡ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೋಡೆಯಡಿ ಸಿಲುಕಿದ್ದ ಆರ್ಯನ್, ಆರುಷ್ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ ಮೃತಪಟ್ಟಿದ್ದಂತಹ 2.5 ವರ್ಷದ ಆರ್ಯನ್ ಇದೀಗ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ 1.5 ವರ್ಷದ ಆರುಷ್ ಸಾವನ್ನಪ್ಪಿದ್ದಾರೆ. ಸಾವನ್ನು ಗೆದ್ದು ಬಂದಿದ್ದು ತಾಯಿ ಅಶ್ವಿನಿ ಮಾತ್ರ. ದುರಾದೃಷ್ಟವಶಾತ್ ಇಬ್ಬರೂ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಸತತ 9 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ತಾಯಿ ರಕ್ಷಣೆ ಆಗಿದೆ. ಸ್ಥಳದಲ್ಲೇ ಅಶ್ವಿನಿಯನ್ನ ಪರೀಕ್ಷಿಸಿದ್ದಾರೆ ವೈದ್ಯರು. ಆ ಬಳಿಕ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಮಂಗಳೂರಿನ ಮನೆ ಮೇಲೆ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶೇಷದ ಅಡಿ ಸಿಲುಕಿದಂತಹ ಇನ್ನೊಂದು ಮಗು ಏನಿತ್ತು ಅದು ಕೂಡ ಸಾವನ್ನಪ್ಪಿದೆ. 1.5 ವರ್ಷದ ಮಗು ಸಾವನ್ನಪ್ಪಿದೆ. 9 ಗಂಟೆಗಳ ಕಾರ್ಯಾಚರಣೆ ಏನಾಗಿತ್ತು ಅದು ಸಕ್ಸಸ್ ಆಗಿಲ್ಲ. ಗೋಡೆಯಡಿ ಸಿಲುಕಿದಂತಹ ಆರ್ಯನ್, ಆರುಷ್ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸತತ 9 ಗಂಟೆಗಳ ಕಾಲ ಮಕ್ಕಳು ಹೇಗೆ ಬದುಕೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕೆಂತಂದ್ರೆ ನೀರಿಲ್ಲ ಕುಡಿಯೋದಕ್ಕೆ, ಮತ್ತೆ ಯಾವ ಭಾಗಕ್ಕೆ ಹೆಚ್ಚಾಗಿ ಪೆಟ್ಟಾಗಿತ್ತು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಮಾರ್ಗ ಮಧ್ಯದಲ್ಲೇ ಮಗು ಸಾವನ್ನಪ್ಪಿದೆ. ಆರುಷ್ 1.5 ವರ್ಷದ ಕಂದಮ್ಮ. ನಿಜಕ್ಕೂ ಕೂಡ ಸಾವಿರಾರು ಜನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಆ ಮಗು ಬದುಕುಳಿಯಲಿ ಮತ್ತು ಅಶ್ವಿನಿ ಅವರು ಕೂಡ ಬದುಕು ಉಳಿಯಲಿ ಅಂತ ಹೇಳಿ ಸಾವಿರಾರು ಜನ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ರು. ಬಟ್ ಆದರೆ ಆ ಪ್ರಾರ್ಥನೆ ಫಲಿಸಲಿಲ್ಲ. ಅಶ್ವಿನಿ ಅವರು ಕೂಡ ಬದುಕಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ತಾಯಿ ಅಶ್ವಿನಿ ಮಾತ್ರ ಬದುಕುಳಿದಿದ್ದಾರೆ. ಇಡೀ 9 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಆಕೆ ಸತತವಾಗಿ ಹೇಳಿ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲಿಗ ಆದಿತ್ಯ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್ಏನೋ ಆದಿತ್ಯ, ಸತತ 9 ಗಂಟೆಗಳ ಕಾರ್ಯಾಚರಣೆಯ ನಂತರ ಇದೀಗ ಮಗುವನ್ನ ಬದುಕಿ ಉಳಿಸುವಂತಹ ಪ್ರಯತ್ನಗಳಾಯಿದ್ರೂ ಕೂಡ ಮಾರ್ಗ ಮಧ್ಯದಲ್ಲೇ ಮಗು ಸಾವನ್ನಪ್ಪಿದೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಾ ಇದೆ. ಏನಾಗಿತ್ತು ಮಗುವಿಗೆ? ಯಾವುದಾದ್ರೂ ಭಾಗದಲ್ಲಿ ಅತಿ ಹೆಚ್ಚಾಗಿ ಪೆಟ್ಟಾಗಿತ್ತಾ? ಏನ್ ಹೇಳ್ತಾ ಇದ್ದಾರೆ ವೈದ್ಯರು ಅಂತ? ಎಸ್, ಈಗಾಗಲೇ ರೆಸ್ಕ್ಯೂ ಕಾರ್ಯಾಚರಣೆ ಎಲ್ಲ ಕೂಡ ಪೂರ್ಣಗೊಂಡಿರುವಂತದ್ದು. ಏನು ಪುಷ್ಪ ಅವರ ಮೃತದೇಹವನ್ನು ಕೂಡ ಹೊರತೆಗೆಯಲಾಗಿರುವಂತದ್ದು. ಜೊತೆಗೆ ಈಗಾಗಲೇ NDRF ಆಗಿರ್ಬೋದು, SDRF ಆಗಿರ್ಬೋದು, ಎಲ್ಲ ತಂಡಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಜೊತೆಗೆ ಸ್ಥಳೀಯರು ಕೂಡ ಭಾಗಿಯಾಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ 9 ಗಂಟೆವರೆಗೆ, 9 ಗಂಟೆ ಅಂದ್ರೆ ಬೆಳಿಗ್ಗೆ 5ರಿಂದ ಸಾಧಾರಣ 1 ಗಂಟೆ ತನಕ ಈ ಕಾರ್ಯಾಚರಣೆ ಇರುವಂತದ್ದು. ಅಂದ್ರೆ ಬೆಳಿಗ್ಗೆ ಏನು ಮನೆ ಮಾಲಕರಿದ್ದಾರೆ ಅವರು ತಕ್ಷಣ ಹೊರ ಬಂದು ಸ್ಥಳೀಯರಲ್ಲಿ ಹೇಳಿರುವಂತದ್ದು. ಜೊತೆಗೆ ಆಂಬ್ಯುಲೆನ್ಸ್ ಹೋಗುವ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆ ಮುಸಲ್ಮಾನ ಬಾಂಧವರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿರುವಂತದ್ದು. ಯಾವುದೇ ಜಾತಿ ಮತ ಭೇದವಿಲ್ಲದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಸಾರ್ವಜನಿಕರು ಭಾಗಿಯಾಗಿರುವಂತದ್ದು. ಅಂದ್ರೆ ದಾರಿ ಮಧ್ಯದಲ್ಲಿ ಅಂದ್ರೆ ರೆಸ್ಕ್ಯೂ ಮಾಡುವ ಸಂದರ್ಭದಲ್ಲಿ ಒಂದು ಮಗುವನ್ನು ಜೀವಂತವಾಗಿ ಹೊರತೆಗೆದ್ರು. ಆದ್ರೂ ದಾರಿ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಮೂಲಕ ತಗೊಂಡು ಹೋಗುವ ಸಂದರ್ಭದಲ್ಲಿ ಆ ಮಗು ಮೃತಪಟ್ಟಿರುವಂತದ್ದು ಈಗ ವೈದ್ಯರು ಹೇಳಿರುವಂತದ್ದು. ಸದ್ಯಕ್ಕೆ ಮತ್ತೊಂದು ಅಂದ್ರೆ ಪುಷ್ಪ ಅವರ ಮೃತದೇಹವನ್ನು ಕೂಡ ಈಗಾಗಲೇ ಹೊರಗೆ ತೆಗೆದಿರುವಂತದ್ದು. ಜೊತೆಗೆ ಈಗ ಸದ್ಯಕ್ಕೆ NDRF SDRF ಎಲ್ಲ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿ ಅಲ್ಲಿ ಅವಶೇಷಗಳೇನಿದೆ ಅಲ್ಲಿ ಇನ್ನು ಅವಶೇಷಗಳ ಹತ್ರ ಅವರ ಏನು ಉಪಕರಣಗಳನ್ನು ಹೊರತೆಗೆಯುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮಳೆಗೆ ದೊಡ್ಡ ಅನಾಹುತವೇ ಕರಾವಳಿಯಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮನೆ ಪಕ್ಕದಲ್ಲೇ ದೊಡ್ಡ ಗುಡ್ಡ ಇತ್ತು. ಆ ಗುಡ್ಡ ಕುಸಿದು ಬಂದು ಮನೆಯೇ ಈ ಕಡೆ ಬಂದಿರುವ ದಾರುಣ ಘಟನೆ ನಡೆದಿರುವಂತದ್ದು. ಇದರಿಂದಾಗಿ ಅಂದ್ರೆ ಸ್ಥಳೀಯರು ಹೇಳುವ ಪ್ರಕಾರ ಇದಕ್ಕೆ ಮನೆ ಕೂಡ ಸರ್ವನಾಶ ಆಗಿರುವಂತದ್ದು, ಜೊತೆಗೆ ಪ್ರಾಣಹಾನಿ ಕೂಡ ಆಗಿರುವಂತದ್ದು. ಸ್ಥಳೀಯರ ಪ್ರಕಾರ ಇವರಿಗೆ ದೊಡ್ಡ ಮಟ್ಟದ ಪರಿಹಾರವನ್ನು ಕೂಡ ಸರ್ಕಾರ ಕೊಡಬೇಕು ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಸ್ಥಳೀಯರು ಹೇಳಿರುವಂತದ್ದು. ಹಾಗೆ ದಿನೇಶ್ ಗುಂಡೂರಾವ್ ಅವರು ಕೂಡ
ದಿನೇಶ್ ಗುಂಡೂರಾವ್ ಅವರು ಕೂಡ ಸಂಜೆ ಭೇಟಿ ಮಾಡುವ ಅಂದ್ರೆ ಈ ಘಟನಾ ಸ್ಥಳಕ್ಕೆ ಭೇಟಿ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು, ಅಥವಾ ಇವತ್ತು ಭೇಟಿ ಮಾಡ್ತಾರೆ ಅಥವಾ ಮಳೆ ಕಮ್ಮಿ ಆದ್ಮೇಲೆ ನಾಳೆ ಬಂದು ಭೇಟಿ ಮಾಡ್ತಾರೆ ಅಂತ ಹೇಳುವಂತದ್ದು ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಇವತ್ತೇ ಬರುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು NDRF SGRF ಎಲ್ಲಾ ತಂಡ ಜೊತೆಗೆ ಸ್ಥಳೀಯರು ಸೇರಿಕೊಂಡು ಈ ಕಾರ್ಯಾಚರಣೆಯನ್ನು 9-10 ಗಂಟೆಗಳ ಕಾಲ ಯಶಸ್ವಿಗೊಳಿಸಿರುವಂತದ್ದು. ಆದ್ರೂ ಕೂಡ ಕೇವಲ ಮಹಿಳೆ ಮಾತ್ರ ಬದುಕಿರುವಂತದ್ದು, 2 ಮಕ್ಕಳು ಜೊತೆಗೆ ಪುಷ್ಪ ಅವರು ಕೂಡ ಮೃತಪಟ್ಟಿರುವಂತದ್ದು. ರಮ್ಯಾ, ಈಗ ನೋಡಿ ಅಶ್ವಿನಿ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ? ಅಶ್ವಿನಿ ಅವರ ಆರೋಗ್ಯ ಸ್ಥಿರವಾಗಿದೆಯಾ? ಆಕೆಗೆ ಏನಾದ್ರೂ ಪೆಟ್ಟಾಗಿದೆಯಾ? ಯಾಕೆಂದ್ರೆ ಬೃಹತ್ ಗೋಡೆ ಬಿದ್ದಿರುವಂತದ್ದು. ಈಗ ಮಗುವನ್ನ ರಕ್ಷಣೆ ಮಾಡಿದ್ವಿ, ಹೇಗೋ ಮಗು ರಕ್ಷಣೆ ಆಯ್ತಪ್ಪ ಭಗವಂತ ಅನ್ಕೊಂಡ್ವಿ, ಬಟ್ ಆದ್ರೆ ಮಗುವಿಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಎಸ್, ಅಶ್ವಿನಿ ಅವರ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿರುವಂತದ್ದು. ಯಾಕಂದ್ರೆ ಅವರ ದೇಹದ ಕೆಳಭಾಗಕ್ಕೆ ಸಂಪೂರ್ಣವಾಗಿ ಏನು ಕಾಂಕ್ರೀಟ್ ಗೋಡೆ ಬಂದು ಬಿದ್ದಿರುವಂತದ್ದು. ಅದರಿಂದ ಅವರಿಗೆ ನಡೆದಾಡಲು ಕೂಡ ಅಸಾಧ್ಯವಾದಂತಹ ಅಂದ್ರೆ ಸಾಧ್ಯವಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣ ದೇಹದ ಕೆಳಭಾಗ ಅಂದ್ರೆ ಕಾಲು ಎಲ್ಲ ನಜ್ಜುಗುಜ್ಜಾಗಿರುವಂತದ್ದು. ಇವರನ್ನು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರೈಟ್. ಆದಿತ್ಯ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಸಾವನ್ನ ಗೆದ್ದು ತಾಯಿ ಬಂದಿದ್ದಾರೆ, ಬಟ್ ಆದರೆ ದೇಹದ ಭಾಗಗಳಲ್ಲಿ ಒಂದಷ್ಟು ಇಂಜುರಿ ಆಗಿದೆ ಅನ್ನುವಂಥದ್ದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂತಂದರೆ ಆಕೆ ಹೇಗೆ ಮಲಗಿದ್ರು ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಆಕೆಯನ್ನು ಕರೆದೊಯ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಕೆಯ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಅವರು. ಆ ನೋವು ಕೂಡ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ 2 ಮಕ್ಕಳನ್ನ ಕೂಡ ಕಳ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಆದಿತ್ಯ ಫೋನು ಸಂಪರ್ಕದಲ್ಲಿ ಮತ್ತೆ ಸಿಗ್ತಾ ಇದ್ದಾರೆ. ಆದಿತ್ಯ, ಹೇಳ್ತಾ ಇದ್ರಿ ಮತ್ತೆ ಅವರ ಅಶ್ವಿನಿ ಅವರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದ್ರ ಕುರಿತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಮುಂದುವರಿಸಿ. ಎಸ್, ಅವರ ಅಂದ್ರೆ ಕಾಂಕ್ರೀಟ್ ಗೋಡೆ ಸಂಪೂರ್ಣವಾಗಿ ಅವರ ಕಾಲಿನ ಭಾಗಕ್ಕೆ ಬಿದ್ದಂತ ಕಾರಣ ಅದನ್ನು ಹೊರತೆಗೆಯಲು ಸ್ವಲ್ಪ ಕಷ್ಟಕರವಾಗಿತ್ತು. ಯಾಕಂದ್ರೆ ಆ ಕಾಂಕ್ರೀಟ್ ಏನು ಪಿಲ್ಲರ್ಗಳಿವೆ ಅಥವಾ ಗೋಡೆಗಳಿವೆ ಅದನ್ನೆಲ್ಲ ಕಟ್ ಮಾಡಿ ಅವರಿಗೆ ಏನು ಇನ್ನೂ ತೊಂದರೆ ಆಗದಂತೆ ತೆಗಿಬೇಕಿತ್ತು. ಅದೆಲ್ಲ ಸವಾಲುಗಳಾಗಿತ್ತು. ಅದನ್ನೆಲ್ಲ ರಿಮೂವ್ ಮಾಡಿ SDRF NDRF ತಂಡ ರಿಮೂವ್ ಮಾಡಿ ಅವರನ್ನು ಹೊರತೆಗಿರುವಂತದ್ದು. ಯಾಕಂದ್ರೆ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಆದ್ರೂ ಕೂಡ ಅವರಿಗೆ ಏನು ಅಷ್ಟೊಂದು ಅಂದ್ರೆ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದೆ. ಆದ್ರೂ ಪ್ರಾಣಕ್ಕೇನು ಅಪಾಯವಿಲ್ಲ ಅಂತ ಹೇಳುವಂತ ಮಾತುಗಳನ್ನು ವೈದ್ಯಾಧಿಕಾರಿಗಳು ಹೇಳ್ತಿರುವಂತದ್ದು. ಒಟ್ಟು 3 ವೈದ್ಯಾಧಿಕಾರಿಗಳ ತಂಡ ಸ್ಥಳದಲ್ಲಿ ಬಂದು ದಾದಿಯರಾಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು 3 ತಂಡ ಬಂದು ಅವರನ್ನು ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದು. ಆದ್ರೂ ಕೂಡ ಅವರ ಕಾಲಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು. ಜೊತೆಗೆ ಅವರು ತೀವ್ರ ನಿಗಾ ಘಟಕದಲ್ಲಿ ಕೂಡ ಇರುವಂತದ್ದು. ರಮ್ಯಾ, ಆದಿತ್ಯ, ಕಾರ್ಯಾಚರಣೆ ನಡೆಸೋದು ಲೇಟ್ ಆಗಿದ್ರಿಂದ ಈ ರೀತಿಯಾದಂತಹ ಅನಾಹುತ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡೋಕೆ ಮತ್ತೆ ಮೂಡೋದಕ್ಕೆ ಶುರುವಾಗಿದೆ. ಯಾಕೆಂತಂದರೆ ಸತತ 9 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದೆ, ಬಟ್ ಆದರೆ ಮಕ್ಕಳಿಗೆ ನೀರಿಲ್ಲ, ಮತ್ತು ಕುಡಿಯೋದಕ್ಕೆ ಏನೂ ಆಹಾರ ಇಲ್ಲದೆ ಮತ್ತು ಆಕ್ಸಿಜನ್ ವ್ಯವಸ್ಥೆ ಇಲ್ಲದೆ ಇರೋದ ಹಿನ್ನೆಲೆಯಲ್ಲಿ ಮಕ್ಕಳ ಸಾವಾಯ್ತಾ ಅಂತ ಹೇಳಿ. ಯಾಕೆಂದರೆ ಒಂದು ಮಗು ಸುರಕ್ಷಿತವಾಗಿತ್ತು, ಆಟ ಆಡ್ತಾ ಇತ್ತು ಮತ್ತು ಅಳ್ತಾ ಇತ್ತು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ. ಕಾರ್ಯಾಚರಣೆ ಲೇಟ್ ಆಗಿದ್ದರಿಂದ ಮಗು ಸಾವನ್ನಪ್ತಾ ಅಂತ. ಎಸ್, ಕಾರ್ಯಾಚರಣೆ ಒಂದು ಕಡೆಯಲ್ಲಿ ಲೇಟ್ ಕೂಡ ಆಗಿದೆ. ಯಾಕಂದ್ರೆ ತೀವ್ರವಾದಂತಹ ಮಳೆ ಕರಾವಳಿ ಭಾಗದಲ್ಲಿ ಮತ್ತು ಈ ಪ್ರದೇಶದಲ್ಲಿ ಇದ್ದ ಕಾರಣ ಕಾರ್ಯಾಚರಣೆ ಕೂಡ ಲೇಟ್ ಆಗಿರುವಂತದ್ದು. ಜೊತೆಗೆ ಇನ್ನೂ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು. ಯಾಕಂದ್ರೆ ಸ್ವಲ್ಪ ಆಯ ತಪ್ಪಿದ್ರು ಇನ್ನು ಉಳಿದಂತಹ ಅವಶೇಷಗಳು ಕೆಳಗೆ ಬೀಳುವಂತಹ ಪರಿಸ್ಥಿತಿ ಇತ್ತು. ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ತಂಡಗಳು ಸೇರಿಕೊಂಡು ಈ ಕಾರ್ಯಾಚರಣೆ ಮಾಡಿರುವಂತದ್ದು. ಆದ್ರಿಂದಾಗಿ ಸ್ವಲ್ಪ ವಿಳಂಬವಾಗಿದೆ. ಯಾಕಂದ್ರೆ ಜೀವಂತವಾಗಿರುವವರು ಇನ್ನೂ ಅನಾಹುತಗಳಾದ್ರೆ ಇನ್ನೂ ಅವರ ಪರಿಸ್ಥಿತಿ ಗಂಭೀರ ಆಗ್ತದೆ ಅಥವಾ ಸಾವನ್ನಪ್ಪುವ ಪರಿಸ್ಥಿತಿ ಕೂಡ ಇರ್ತದೆ. ಇದರಿಂದಾಗಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವಂತ ದೃಷ್ಟಿಯಿಂದ ನಿಧಾನ ಗತಿಯಲ್ಲಿ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಆದ್ರಿಂದಾಗಿ ಸ್ವಲ್ಪ ವಿಳಂಬವಾಯಿತು. ಇದೀಗ ದಾರಿ ಮಧ್ಯದಲ್ಲಿ ಮಗುಗೂ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಮಹಿಳೆಗೆ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿರುವಂತದ್ದು. ರಮ್ಯಾ, ಆದಿತ್ಯ, ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ? ಯಾವ ರೀತಿಯಾದಂತಹ ರೆಸ್ಕ್ಯೂ ಕಾರ್ಯಾಚರಣೆ ಆಯಿತು? ಏನು ಹೇಳ್ತಾ ಇದ್ದಾರೆ ಸ್ಥಳೀಯರು? ಮತ್ತೆ ಸಿಬ್ಬಂದಿಗಳು, ರಕ್ಷಣೆಯಲ್ಲಿ ತೊಡಗಿದಂತಹ ಸಿಬ್ಬಂದಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನಗಳೇನಾದರೂ ಆಯ್ತಾ? ಅವ್ರಿಗೇನು ಹೇಳ್ತಾ ಇದ್ದಾರೆ? ಎಷ್ಟು ಕಷ್ಟ ಸಾಧ್ಯ ಆಯಿತು ಈ ಒಂದು ರಕ್ಷಣೆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅಂತ ಹೇಳಿ?
ರಮ್ಯಾ, ಈಗಾಗಲೇ ಈ ಒಂದು ಪ್ರದೇಶ ಅತ್ಯಂತ ದುರ್ಗಮವಾಗಿರುವಂತದ್ದು. ಯಾಕಂದ್ರೆ ನಡೆದುಕೊಂಡು ಬರ್ಬೇಕಾದ್ರೂ ಅತ್ಯಂತ ಜಾಗರೂಕತೆಯಿಂದ ನಡೆದುಕೊಂಡು ಬರಬೇಕು. ಈ ಮನೆ ಮುಂಭಾಗದಲ್ಲಿ ಅತ್ಯಂತ ದೊಡ್ಡ ಹಳ್ಳ ಹರಿತಾ ಇದೆ. ಅದರಲ್ಲೂ ಕೂಡ ರಭಸವಾಗಿ ನೀರು ಹರಿತಾ ಇರುವಂತದ್ದು. ಅಲ್ಲಿಂದ ಪಾಸ್ ಆಗಿ ಅವರನ್ನು ಒಂದು ಸುಮಾರು 500 ಮೀಟರ್ಗಳ ಕಾಲ ಸ್ಟ್ರೆಚರ್ಸ್ ಮೂಲಕ ಎತ್ಕೊಂಡೇ ಹೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂದ್ರೆ ಯಾವುದೇ ವಾಹನ ಆಗ್ಲಿ ಅಥವಾ ಬೈಕ್ ಕೂಡ ಬರುವಂತಹ ಪರಿಸ್ಥಿತಿ ಈ ಅಂದ್ರೆ ಘಟನಾ ಸ್ಥಳಕ್ಕೆ ಬೈಕ್ ಕೂಡ ಬರುವಂತಹ ಪರಿಸ್ಥಿತಿ ಇಲ್ಲ. ಇದರಿಂದಾಗಿ ಸ್ವಲ್ಪ ಕಾರ್ಯಾಚರಣೆ ಕೂಡ ಕಷ್ಟವಾಗಿರುವಂತದ್ದು. ಮತ್ತು ಈ ಮನೆ ಮುಂಭಾಗ ಸಾಕಷ್ಟು ಸಣ್ಣ ಪ್ರದೇಶ, ಜೊತೆಗೆ ಎದುರು ದೊಡ್ಡ ಹಳ್ಳ ಇರುವಂತದ್ದು. ಇದರಿಂದ ಭಾರಿ ಮುಂಜಾಗ್ರತೆ ಕ್ರಮ ವಹಿಸಿಕೊಂಡು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಸ್ಥಳೀಯರು ಕೂಡ ಹೇಳುವ ಪ್ರಕಾರ ಅವರ ಮನೆ ಕೂಡ ಹಾನಿಯಾಗಿದೆ, ಜೊತೆಗೆ ಪ್ರಾಣ ಹಾನಿ ಕೂಡ ಆಗಿದೆ. ಇದರಿಂದ ಸರ್ಕಾರ ಇದಕ್ಕೆ ದೊಡ್ಡ ಮೊತ್ತದ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಏನು ಇನ್ನು ಬದುಕುಳಿದಿದ್ದಾರೆ ಅವರ ಚಿಕಿತ್ಸೆ ಕೂಡ ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕು. ಮತ್ತು ಈ ಪ್ರದೇಶದಲ್ಲಿ ಏನಿದೆ, ಈ ಪ್ರದೇಶದಲ್ಲಿ ಗುಡ್ಡಗಾಡು ಅಂದ್ರೆ ತುಂಬಾ ಗುಡ್ಡ ಮತ್ತು ಅತ್ಯಂತ ಮಣ್ಣು ಮೃದುವಾದಂತಹ ಪ್ರದೇಶ. ಈ ಪ್ರದೇಶವನ್ನು ಇಲ್ಲಿಯ ಜನರನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಾಂತಪ್ಪ ಪೂಜಾರಿ ಎಂಬುವರ ಮನೆ ಮೇಲೆ ಈ ಒಂದು ಗುಡ್ಡ ಕುಸಿತ ಆಗಿದ್ದರಂತಹ ಹಿನ್ನೆಲೆಯಲ್ಲಿ 3 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಸತತ 9 ಗಂಟೆಗಳಿಂದಲೂ ಕೂಡ ನಡೆಸಲಾಗ್ತಾ ಇತ್ತು. ಉಳ್ಳಾಲದ